ಲೀಟ್ರ್ ಮಾಡಿದ್ದೆ. 9 ಲೀಟ್ರು ಆಯಿಲ್ ಖಾಲಿ ಆಗಿದೆ. ಇನ್ನು ಬಲ್ಕಲ್ಲಿ ತೊಗೋಬೋದು ನೀವು ಅಂತಂದೇಳಿ ಇಷ್ಟು ಬೆಂಗಳೂರಿಂದ ಬಲ್ಕ್ ಆರ್ಡರ್ ಬಂದಿದೆ ಋಷಿಕಾ ಏರ್ ಗ್ರೋತ್ ಆಯಿಲು. ರಿಸಲ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಬರ್ತಾರೆ ಸ್ವೆಟ್ರ್ ತಗೊಂಡೋಗಿ. ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಆಗಿ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಿನ್ನೆ ತಾನೇ ನಂದು ಋಷಿಕಾ ಏರ್ ಗ್ರೋತ್ ಆಯಿಲ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅಷ್ಟು ಒಳಗಡೆ ಎಷ್ಟೊಂದು ಆರ್ಡರ್ಸ್ ಬಂದಿದೆ. ಹೇಳ್ಬೇಕಂದ್ರೆ ನಾನು ನಿನ್ನೆ ಮಾಡಿದಂಥ ಆಯಿಲು ಎಲ್ಲ ಫುಲ್ಲು ಖಾಲಿ. ಕೇವಲ 1 ಲೀಟ್ರ್ ಉಳಿದಿದ್ದೆ. 10 ಲೀಟ್ರ್ ಮಾಡಿದ್ದೆ, 9 ಲೀಟ್ರು ಆಯಿಲ್ ಖಾಲಿ ಆಗಿದೆ. ಇನ್ನು 8 ಬಾಟ್ಲೇನು ಉಳಿದಿದೆ ಅಷ್ಟೇ. ಯಾಕಂದರೆ ಅದರಲ್ಲಿ ನಾನು ಕುದಿಸ್ತಾ ಆಯಿಲ್ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ, ಅದರಲ್ಲಿ ಒಂದು 3-4 ಆಯಿಲು ಬಾಟಲ್ ಕಡಿಮೆ ಆಗಿರುತ್ತೆ. ಅಷ್ಟು ಬಿಟ್ಬಿಟ್ರೆ ಇನ್ನು ನಮಗೆ 8.5 ಲೀಟ್ರದ್ದು ಆಯಿಲು ಸಿಗುತ್ತೆ. ಮಿನಿಮಮ್ ಏನಿಲ್ಲಾಂದ್ರೂ 9 ಲೀಟ್ರದ್ದು ಸಿಗ್ಬೋದು ನನ್ನ ಪ್ರಕಾರ ಅಷ್ಟೇ. ಇವತ್ತು ನೋಡಿ ಇಷ್ಟು ಆರ್ಡರ್ಸ್ ಬಂದಿದೆ. ಇದರಲ್ಲಿ ಬಂದು ತೋರಿಸ್ಬಿಡ್ತೀನಿ ಎಷ್ಟಿದೆ ಅಂತಂದೇಳಿ. 35 ಬಾಟಲ್ ಬಲ್ಕ್ ಆರ್ಡರ್ ಬಂದಿದೆ. ನಾನು ಹೇಳಿದ್ನಲ್ವ ಬಲ್ಕಲ್ಲಿ ತೊಗೋಬೋದು ನೀವು ಅಂತಂದೇಳಿ ಇಷ್ಟು ಬೆಂಗಳೂರಿಂದ ಬಲ್ಕ್ ಆರ್ಡರ್ ಬಂದಿದೆ ಋಷಿಕಾ ಏರ್ ಗ್ರೋತ್ ಆಯಿಲು. ರಿಸಲ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಇಷ್ಟೊಂದು ಆಯಿಲು ನನ್ನ ನಿಜ ಜೀವನದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಋಷಿಕಾ ಏರ್ ಗ್ರೋತ್ ಆಯಿಲ್ ಇಷ್ಟು ಬೇಗ ಇಷ್ಟೊಂದು ರೀಚ್ ಆಗುತ್ತೆ ಅಂತಂದೇಳಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಜ ನಾನು ಮರೆಯೋಕ್ಕೆ ಆಗಲ್ಲ. ನನ್ನ ಟ್ವಿನ್ಸ್ ಮಕ್ಕಳು ಕಟ್ಕೊಂಡು ನಾನು ಇದೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಂದರೆ ಅದೆಲ್ಲ ನಿಮ್ಮ ಆಶೀರ್ವಾದ ಅಂತಲೇ ಹೇಳ್ಬೋದು. ಇದರಲ್ಲಿ ಬೆಂಗಳೂರಲ್ಲಿ ಬಲ್ಕ್ 35 ಬಾಟಲ್ ಬಂದಿದೆ. ಮತ್ತು ಇದು ಖಾಲಿ ಆದಮೇಲೆ ಮತ್ತೆ ತೊಗೊತೀನಿ ಅಂತ ಹೇಳಿದ್ದಾರೆ. ಮತ್ತು ಆಮೇಲೆ ಇದು ಇದರಲ್ಲಿ 10 ಬಾಟಲ್ಸ್ ಇದ್ದಾವೆ. ಇದು ನಮ್ಮ ಊರಿಂದ ಆರ್ಡರ್ಸ್ ಬಂದಿದೆ. ಸೊ ಹಂಗಾಗಿ ನಾನು ಇದು ಅಮ್ಮನ ಮನೆಗೆ ಕಳಿಸ್ತಾ ಇದ್ದೀನಿ. ಅಲ್ಲಿ ಇರೋರು ತೊಗೊತೀನಿ ಅಂತಂದೇಳಿ. ಇದು ದೊಡ್ಡದಿದೆ, ಬಟ್ ಇದರಲ್ಲೆಲ್ಲ ತುಂಬಿಸಿದ್ದೀವಿ. ಮತ್ತು ಇದು ಬೆಂಗಳೂರಲ್ಲಿ ನಂದು ಓಲ್ಡ್ ಕಸ್ಟಮರ್ ಇದ್ದಾರಲ್ವ, ಸೊ ಅವರು 2 ಬಾಟಲ್ ಆರ್ಡರ್ ಮಾಡಿದರು. ಪಾಪ ಎಷ್ಟು ನಂಬಿಬಿಟ್ಟು ಕ್ಯಾಶ್ ಆ್ಯಂಡ್ ಡೆಲಿವರಿ ಎಲ್ಲ ಮಾಡಿಬಿಡ್ತಾರೆ ಹೇಳ್ಬೇಕಂತಂದರೆ. ಯಾಕಂದರೆ ನಾವು ಮೀಶೋದಲ್ಲೆಲ್ಲ ಇದು ಮಾಡ್ತಾಯಿದ್ವಿ. ಮೀಶೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು. ಹಾಗಾಗಿ ನಾವು ಅಲ್ಲಿ ಸ್ಟಾಪ್ ಮಾಡಿದ್ದೀವಲ್ವ, ಅದಕ್ಕಂತಲೇ ಇವಾಗ ಪ್ರೊಫೆಷ್ನಲ್ ಕೊರಿಯರಿಗೆ ಕಳಿಸ್ಕೊಡ್ತೀವಿ. ಅದು ಆಲ್ ಓವರ್ ಕರ್ನಾಟಕದಲ್ಲಿ ಕೇವಲ 2 ದಿನದಲ್ಲಿ ರೀಚ್ ಆಗಿಬಿಡುತ್ತೆ. ಮತ್ತು ನಿಮಗೆ ಯಾರಿಗಾದರೂ ಬೇಕಂದರೆ ಋಷಿಕಾ ಏರ್ ಗ್ರೋತ್ ಆಯಿಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜ ಇಷ್ಟೊಂದು ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ನನಗೆ. ನಿನ್ನೆ ತಾನೇ ಮಾಡಿರೋದು. ಅಷ್ಟು ಬೇಗ ನಿನ್ನೆ ಮಾಡಿ ನಾನು ಸೋಸತ್ತಡನೆ ಒಂದು ನಿಮಿಷ ನಾನು ಫೋನ್ ಕೈಯಲ್ಲಿ ಹಿಡ್ಕೊಂಡಿದ್ದೆ. ಸೊ ಹಂಗಾಗಿ ಈ ಕೈ ನೋವು ಬಂತು. ಹಾಗಾಗಿ ಆಮೇಲೆ ನಿನ್ನೆ ಸೋಸಿ ಒಂದು ಸ್ವಲ್ಪ ಹೊತ್ತಿಗೆ ಆರ್ಡರ್ ಮಾಡಿದರು. ಅವ್ರಿಗೆ ಕೊಟ್ಟೆ ನಾನು. ಒಂದು ಅರ್ಧ ಲೀಟ್ರ್ ತೊಗೊಂಡು, ಅರ್ಧ ಲೀಟ್ರು ಮತ್ತು ಇನ್ನೊಂದು ಚಿಕ್ಕ ಬಾಟ್ಲ್ 100 ml ತೊಗೊಂಡ್ರು. ಸೊ ಹಂಗಾಗಿ ಅವ್ರದ್ದು ಕೈಗಳು ತುಂಬ ಚೆನ್ನಾಗಿದೆ. ಬೇಗ ಎಷ್ಟೊಂದು ಆರ್ಡರ್ಸ್ ಬಂದು ಹೋಯ್ತಾ ಇದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಏರ್ಸ್ ಎಷ್ಟು ಲಾಂಗ್ ಇದೆ ಅಂತಂದೇಳಿ. ನಾನು ತಲೆ ಬಾಚ್ತೀನಿ ಎಷ್ಟಿದೆ ಲಾಂಗ್ಸ್ ಅಂತಂದೇಳಿ. ಇದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಈಗ ಏನಂದರೆ 10 ಕಿಲೋಮೀಟರ್ ಇದೆ ಇಲ್ಲಿಂದ ಕೊರಟಗೆರೆಗೆ ಹೋಗಿ ಅಲ್ಲೇ ಪೋಸ್ಟ್ ಮಾಡಬೇಕು. ಈ ಊರಲ್ಲಿ ಪೋಸ್ಟ್ ಇಲ್ಲ. ಸೊ ಹಂಗಾಗಿ ನಮ್ಮ ಯಜಮಾನ್ರು ತಗೊಂಡು ಹೋಗಿ ಬರ್ತಾರೆ. ಇವಾಗ ಬ್ಯಾಗಿಗೆಲ್ಲ ಹಾಕಿಟ್ಟಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಯುವರ್ ಸಪೋರ್ಟ್. ಬಾ ಹಾಂ ಸರಿ. ಅಡ್ರೆಸ್ ಎಲ್ಲ ಕಳಿಸಿದ್ದೀನಿ ಅಲ್ಲ, ನೋಡ್ಕೊಳ್ಳಿ ಒಂದು ಸರಿ. ಬರ್ತಾರೆ ಕಣೆ, ಕೊರಿಯರ್ ಮಾಡಿಬಿಟ್ಟು ಬರ್ತಾರೆ. ಅಪ್ಪ ಎಲ್ಲಿಗೆ ಹೋಗ್ತಾರೆ? ಕೊರಿಯರ್ ಮಾಡಿ ಬರ್ತಾರೆ. ಕೊರಿಯರ್ಗೆ ಹೋಗ್ತಾ ಇದ್ದಾರೆ ಕಣೆ. ಕಾರ್ ತಗೊಂಡು ಹೋಗಿ ಬರ್ತೀರಾ? ಸರಿ, ಓಕೆ.
ಬರ್ತಾರೆ ಬರ್ತಾರೆ, ಸ್ವೆಟ್ರ್ ತಗೊಂಡು ಹೋಗ್ಬೋದಾಗಿತ್ತು. ಹ್ಞೂ, ಈಗ ಅಮ್ಮ ಅಪ್ಪನ ಮಗಳು ಮೇಡಮ್ನವರು. ಬಾ ಬಾ, ಅಳಬೇಡ ಬಾ, ಈಗ ಹಾಲು ಬರುತ್ತೆ ಬಾ. ಅವಳು ಸಪೋಟ ತಿಂತಾವಳ, ಅವಳ ಅಮ್ಮನ ಮಗಳು, ಇವಳು ಅಪ್ಪನ ಮಗಳು. ಈ ಕಡೆ ಬಂದು ಕೂತ್ಕೊಳ್ರಿ, ಹಂಗೆ ಮಾತಾಡಿ. ಪಕ್ಕ ತಿನ್ನಮ್ಮ, ತಿನ್ನು. ಅದಲ್ಲ, ಕೈಯಾಗಿ ಇಟ್ಕೊಂಡಿದ್ದೀರಾ, ತಿನ್ನು. ಇಲ್ಲಿ ತೋರಿಸೆ, ತಿನ್ನು ತಿನ್ನು. ತಿನ್ನಿ ಆಯ್ತಾ ಅಮ್ಮ, ತಿನ್ನು. ಕೊಚ್ಚು. ಇಲ್ಲಿ ಕೊಡು, ಕೊಡಿಲಿ, ಕೊಡೆ ಇಲ್ಲಿ. ಸುಮ್ಮ ಒಂಚೂರು ನೆಕ್ಬಿಟ್ಟು ಅವಳಿಗೆ ಕೊಡ್ತಾವಳೆ. ಇಲ್ಲಿ ಋಷಿ, ಋಷಿ ಕಿಲಾಡ. ಏಯ್ ಋಷಿ, ಅದೇ ಅದೇ ಉಳಿಲ್ವಾ, ಉಳಿಲ್ವಾ? ಸಬಾಷ್. ಇಲ್ವಾ? ಹುಷಾರಾಗತ್ತಿದ ಹುಡುಗಿ. ಇಲ್ಲ, ಋತುಗಿಡು, ಋತುಗಿಡು. ತಿನ್ನಮ್ಮ ಋತು, ಇಸ್ಕೊಂಡು ತಿನ್ನು. ಚೆನ್ನಾಗಿಲ್ಲ ತೋರ್ಸು ಋತು, ಚೆನ್ನಾಗಿಲ್ವಾ? ಹುಳಿನಾ? ಅಯ್ಯೋ ಹಂಗೈತಾ? ಅಪ್ಪ ಬೇರೆ ಬೇಡ, ಅವಳಿಗೆ ನೀವೇ ಬ್ರೆಡ್ ಕಳಿ ಕೊಡಂತ ಕೊಡು.